ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಈ ಪರ್ಟಿಕ್ಯುಲರ್ ವ್ಲಾಗಲ್ಲಿ ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿ ಮಾಡೋ ಯಮ್ಮಿ ಆದ ಪನ್ನೀರ್ ಗ್ರೇವಿ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವು ಕಮೆಂಟ್ಸ್ಗೂ ಕೂಡ ರಿಪ್ಲೈ ಕೊಡ್ತೀನಿ. ಪ್ಲೀಸ್ ಸ್ಕಿಪ್ ಮಾಡ್ದಿರಾ ನೋಡಿ, ಓಕೆನಾ? ಮೊದಲಿಗೆ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಂಡ್ಬಿಟ್ಟು ನಿಮಗೂ ಸಹ ತೋರಿಸ್ತೀನಿ. ಸೊ ನೀವು ಒಂದ್ಸಲ ಈ ಗ್ರೇವಿನ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ದೊಡ್ಡ ಯಾಲಕ್ಕಿ, ಸ್ವಲ್ಪ ಕರಿಮೆಣಸು ಮತ್ತೆ 2 ಲವಂಗನೂ ಸಹ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ನಾನು ಮೀಡಿಯಂ ಸೈಜ್ ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ. 2ನ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 2 ಒಣಗಿದ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಟೊಮೆಟೋಸ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕ ಸೈಜಿನ ಟೊಮೆಟೋಸ್ ಆದ್ದರಿಂದ 5 ಟೊಮೆಟೋಸ್ನ ನಾನು ಆ್ಯಡ್ ಮಾಡಿದ್ದೀನಿ. ದೊಡ್ಡ ಸೈಜ್ದಾದರೆ ಒಂದು 3 ಆದರೆ ಸಾಕು ಅನಿಸುತ್ತೆ. ನಿಮ್ಗೆ ಏನಾದರೂ ಗ್ರೇವಿ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ಟೊಮೆಟೋಸ್ ಕ್ವಾಂಟಿಟಿ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಗ್ರೇವಿ ಬರುತ್ತೆ. ಈ ಕಡೆ ನಾರ್ತ್ ಇಂಡಿಯನ್ಸ್ ಏನೇ ಒಂದು ಗ್ರೇವಿ ಐಟಮ್ನ ಮಾಡಿದ್ರು ತೆಂಗಿನಕಾಯಿ, ಗಸಗಸೆ ಅದೆಲ್ಲನೂ ಯೂಸ್ ಮಾಡಲ್ಲ. ಬರೀ ಅನಿಯನು ಮತ್ತೆ ಟೊಮೆಟೋಸ್ದು ಕ್ವಾಂಟಿಟಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಏನಾದರೂ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವೀಸ್ ಮಾಡಬೇಕಂದ್ರೆ ಅದರಲ್ಲಿ ಗೋಡಂಬಿ ಪೇಸ್ಟನ್ನು ಆ್ಯಡ್ ಮಾಡ್ತಾರೆ. ಅದರಿಂದನೂ ಸಹ ತುಂಬ ಚೆನ್ನಾಗಿ ರಿಚ್ನೆಸ್ ಬರುತ್ತೆ ಗ್ರೇವಿಯಲ್ಲಿ. ಇವಾಗ ನಾನು ಮನೇಲಿ ಸಿಂಪಲ್ ಆಗಿ ನಮಗೋಸ್ಕರ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಗೋಡಂಬೀಸ್ ಎಲ್ಲನೂ ಆ್ಯಡ್ ಮಾಡ್ತಾ ಇಲ್ಲ. ಸೆಪ್ರೇಟ್ ಆಗಿ ಗೋಡಂಬಿ ಪೇಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಗೋಡಂಬೀಸ್ ಇದ್ರೂ ಅದನ್ನ ಈ ಮಸಾಲೆಯಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಪೇಸ್ಟ್ ಅಲ್ಲಿ ತುಂಬಾ ರಿಚ್ನೆಸ್ ಬರುತ್ತೆ ಮತ್ತೆ ಥಿಕ್ನೆಸ್ನು ಸಹ ಬರುತ್ತೆ. ಸೊ ಯಾವುದೇ ಮಸಾಲೆಗಳನ್ನ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಕೆಲವ್ರನ್ನ ನಾನು ನೋಡಿದ್ದೀನಿ ಬಿಸಿ ಬಿಸಿಯಾಗಿ ಹಂಗೆ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಡ್ತಾರೆ. ಎಲ್ಲ ದಿನ ಒಂದೇ ಥರ ಇರಲ್ಲ. ಒಂದಿನ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ದಿನನೂ ಏನೂ ಆಗದೇ ಇರೋ ಥರನೇ ಇರಲ್ಲ. ಅದಕ್ಕೆ ಟು ಬಿ ಇನ್ ಎ ಸೇಫರ್ ಸೈಡ್ ಸ್ವಲ್ಪ ನಿಧಾನವಾದ್ರೂ ಸಹ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಫಾಲೋ ಮಾಡಿ. ಇವಾಗ ಬೇಗ ಬೇಗ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಸಹ ಆ್ಯಡ್ ಮಾಡಿಬಿಟ್ಟು ಕುಕ್ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಉಪ್ಪು, ಖಾರ, ಅರಿಶಿಣದ ಪುಡಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಕುಕ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿದ್ರಿಂದ ಮಸಾಲೆ ಎಲ್ಲನೂ ಬೇಗನೆ ಕುಕ್ ಆಗಿಬಿಡುತ್ತೆ. ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 2ರಿಂದ 3 ನಿಮಿಷದವರೆಗೂ ಕುದಿ ಬರೋವರೆಗೂ ಕುಕ್ ಮಾಡಿಕೊಂಡು ಆಮೇಲೆ ಪನ್ನೀರ್ನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಮಸಾಲೆದ ಫ್ಲೇವರ್ ಎಲ್ಲನೂ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಆಗಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಚಿಕ್ಕದಾದ ಚಿಟ್ಕೆನ ಫಾಲೋ ಮಾಡಬೇಕು, ಅಂದರೆ ಟಿಪ್ಪನ್ನ ಫಾಲೋ ಮಾಡಬೇಕು. ಇದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಶುಗರನ್ನ ಆ್ಯಡ್ ಮಾಡಬೇಕು. ಇದರಿಂದ ಫ್ಲೇವರ್ ಅಂತೂ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಸೊ ಮಿಸ್ ಮಾಡ್ದಿರಾ ಶುಗರ್ನ ಆ್ಯಡ್ ಮಾಡಿ ಒಂದೇ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು. ಇದ್ರ ಜೊತೆಗೇನೆ ಸ್ವಲ್ಪ ಡ್ರೈ ಮೆಂತ್ಯ ಸೊಪ್ಪು ಸಹ ಆ್ಯಡ್ ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಮೆಂತ್ಯ ಸೊಪ್ಪು ಬಂದುಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಇನ್ ಬಿಟ್ವೀನ್ ಆ್ಯಡ್ ಮಾಡಿದ್ರೆ ಅದ್ರದ್ದು ಟೇಸ್ಟ್ ಚೆನ್ನಾಗಿರಲ್ಲ. ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ತುಂಬ ಕುದಿನೂ ಸಹ ತರಿಸ್ಬಾರ್ದು. ಲಾಸ್ಟಲ್ಲಿ ಗ್ರೇವಿ ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಪನ್ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಈ ಥರ ಮೆಂತ್ಯ ಸೊಪ್ಪನ್ನ ಕ್ರಷ್ ಮಾಡಿಬಿಟ್ಟು ಹಾಕಿದ್ರೆ ರುಚಿಕರವಾದ ಪನ್ನೀರ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಈ ಪನ್ನೀರ್ ಗ್ರೇವಿ ಜೊತೆ ಕಾಂಬಿನೇಷನ್ ಆಗಿ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಜೀರಾ ರೈಸ್ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಇಲ್ಲಾಂದರೆ ರೋಟೀಸ್ನೂ ಸಹ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? Friends, welcome back to Bharati Kaur Kannada vlogs. So our summer vacations has started and I'm going to have a lot of fun in these vacations and going to learn new things. So from today I think that I should draw sketches because I used to draw some, but in between I Lost stopped. interest. Yeah, so I think I should restart it. So first drawing which I have made today is of Madara Uchiha, which is an anime character from Naruto. Is this a drawing or sketching? Sketch. Then why are you saying it's drawing? I have said sketch. No, you said drawing. So the second sketch is of Gojo from Jujutsu Kaisen. You made this today? Yeah. And this one is like just a rough but a cute one. This is Tanjiro Kamado. Show properly.
Tanjiro Kamado from Demon Slayer, and this is once again Gojo, but in baby form from Jujutsu Kaisen. Say it louder, no? Why you lose your... So this is the one from Jujutsu Kaisen, again Gojo, but in baby version. So these are the sketches which I have drawn today, but I am thinking that I should draw more sketches. So Sketches or sketching? sketching मतलब करना, sketches. Okay. So I'm thinking that I should draw more sketches today, so I will try. Okay. Then you tell me, what are you doing? Sketch. Show me what have you drawn. Friends, see my sketching. Oh, आपने किया ये? Yes. आज ही किया है? yes. Okay. One more? They have on Sukuna. Okay. From Satsuki. कुछ भी. And this is Gojo. क्या है ये? Gojo. गोजो. I have written name here. Okay. Gojo. Very nice. And next is also Sukuna. ये भी आज किया है आपने? No, Then? this is yesterday's. ಓಕೆ, ನಿನ್ನೆ ಇವನು ಮಾಡಿದ್ದು. ಇವಂದು ಆ್ಯಕ್ಚುಲಿ ನಿನ್ನೆಯಿಂದನೇ ಹಾಲಿಡೇ ಶುರು ಆಯಿತು. ದೊಡ್ಡವನು ಬಂದುಬಿಟ್ಟು ಇವತ್ತಿಂದ ಹಾಲಿಡೇ ಶುರು ಆಯಿತು. ಅದಕ್ಕೆ ನಾನು ಬೆಳಗ್ಗೆ ಹೇಳಿದೆ, ಜಗಳ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ರಾ, ಸ್ಕೆಚಿಂಗ್ ಎಲ್ಲ ಏನಾದರೂ ಸ್ಕೆಚಿಂಗ್ ಮಾಡಿ ಅಂತ ಹೇಳಿದೆ. ಸೊ ಅದಕ್ಕೆ ಬೆಳಗ್ಗೆಯಿಂದನೇ ಇವರು ಮಾಡೋದು ಕೂತ್ಕೊಂಡ್ರು. ಇವಾಗ ಜಗಳ ಮಾಡ್ತಾಯಿದ್ರು ಟಿ ವಿ ನೋಡೋದಕ್ಕೆ. ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. And he is Kakashi. ಕಕಾಶಿ ಲೈವ್ ವಿಡಿಯೋ ಮೇ ಆಲ್ರೆಡಿ ದೇಖ್ ಚುಕೆ ಸಬಿ, ಟೀಕೆ. ಲೈವ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನನ್ನ ಚಿಕ್ಕ ಮಗ ಏನೇನು ಸ್ಕೆಚಿಂಗ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಅವ್ನು ಫೈಲಲ್ಲಿ ಇಟ್ಕೊಂಡಿದ್ದಾನೆ. ಇವಾಗ ಹಾಲಿಡೇ ಶುರು ಆಗಿದೆ ಅಂದರೆ ಇದೇ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. And this is Madra. ಮಾದ್ರ Friends, see my Madhrochia and his Madhrochia. ಏ ದೋನೋ ಏಕಿ Yes. ಓಕೆ. ಇವಂದು ನೋಡಿ, ಇದು ಮಾದ್ರ ಅಂತೆ, ಇದೂ ಮಾದ್ರ ಅಂತೆ. ಯಾವ ಮಾದ್ರ ಚೆನ್ನಾಗಿದೆ ಹೇಳಿ, ನನಗೆ ಗೊತ್ತಿಲ್ಲ. ಏ ಕೌನ್ ಸೆ ಕ್ಯಾರೆಕ್ಟರ್ ಸೆ ಕಹಾ ಸೆ ಮಿಲ್ತೆ? This character is from anime, which are Japanese cartoon, Okay. Japanese animated cartoons, but those are not made for children because उसमें बहुत ज़्यादा मतलब वायलेंस, खून खराबा होता है. ಓಕೆ. तो ये उसके कैरेक्टर है, ये नरूटो का कैरेक्टर है. ಓಕೆ, Sharinga. ಇದು ಇವನು ಫೇವರೆಟ್ ಶಾರಿಂಗ. Guys, by the way, I want to say one thing, that he didn't know about these things, that this is a Sharingan. I have said. It's okay. I'm You also didn't know so many things. We thought you know, so like that only. You don't know. Oh, it's okay. You don't know 1% Huh. of this. I am very small. Yeah, he was very small, and see how nicely he learned. Learning skill is very, very important. Okay, whatever you are doing, he observed. He also learned. That is the best thing in him. Okay, not like you. We thought we gave you all the facilities. We gave you internet. We gave you laptop. We gave you TV, YouTube, everything. By watching videos only, you learned. ಸೊ ನನ್ನ ದೊಡ್ಡ ಮಗನ ಪ್ರಕಾರ ಚಿಕ್ಕ ಮಗನಿಗೆ ಏನಂದರೆ ಏನು ಗೊತ್ತಿರಲಿಲ್ವಂತೆ. ಇವ್ನು ಮಾಡೋದನ್ನೆಲ್ಲ ನೋಡಿ ನೋಡಿ ಅವನು ಕಲ್ತ್ಕೊಂಡಂತೆ. ಸೊ ಅದಕ್ಕೆ ನಾನು ಅವನಿಗೆ ರಿಪ್ಲೈ ಕೊಟ್ಟೆ. ಅವನಿಗೂ ಏನು ಗೊತ್ತಿರಲಿಲ್ಲ. ನಾವು ಅವನಿಗೆ ಎಲ್ಲ ಫೆಸಿಲಿಟೀಸ್ ಕೊಟ್ವಿ, ಇಂಟರ್ನೆಟ್ ಹಾಕಿಸಿದ್ವಿ, ಲ್ಯಾಪ್ಟಾಪ್ ಕೊಟ್ವಿ, ಅದರಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಕೊಟ್ವಿ. ಆವಾಗ ಕಾರ್ಟೂನ್ಸ್ದು ಅದೆಲ್ಲ ವೀಡಿಯೋಸ್ ನೋಡಿ ನೋಡಿನೇ ಅವನು ಕಲ್ತ್ಕೊಂಡಿರೋದು. ಸೊ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಚಿಕ್ಕ ಮಗ ನೋಡಿ, ಅವನ್ನ ನೋಡಿ ಅಬ್ಸರ್ವ್ ಮಾಡಿಬಿಟ್ಟು ಕಲ್ತ್ಕೊಂಡಿದ್ದಾನೆ. ಅದಕ್ಕೆ ಅವನು ಅಪ್ರಿಷಿಯೇಟ್ ಮಾಡಬೇಕು. ಗೇಲಿ ಮಾಡ್ತಾ ಇದ್ದಾನೆ, ಇವನ್ನೆಲ್ಲನ ನನ್ನ ಹತ್ರನೇ ಕಲ್ತ್ಕೊಂಡಿದ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಅವನಿಗೆ ರಿಯಾಲಿಟಿ ಚೆಕ್ ಕೊಟ್ಟಿದ್ದೀನಿ. ನಮ್ಮಿಂದಾನೇ ಅವನು ಎಲ್ಲನೂ ಕಲ್ತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಒಬ್ಬರಿಂದ ಒಬ್ಬರು ಕಲ್ತ್ಕೊಂಡು ಮುಂದಕ್ಕೆ ಹೋಗಬೇಕು, ಒಬ್ಬರ ಮೇಲೆ ನಗಾಡಬಾರ್ದು ಅಂತ ಹೇಳ್ಬಿಟ್ಟು ಅವಾಗವಾಗ ಅವನ್ನ ಸ್ಟಾಪ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ಮಕ್ಕಳಿಗೆ ಹಸುವಾಗ್ತಾ ಇದೆ ಅಂತ ಹೇಳಿದ್ರು, ಅದಕ್ಕೆ ಬೇಗ ಬೇಗ ರೋಟೀಸ್ ಮಾಡ್ತಾ ಇದ್ದೀನಿ. ರೋಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಕೆಲವು ಕಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ, ಓಕೆನಾ. ನಾನು ನಮ್ಮ ಲವ್ ಸ್ಟೋರಿ ವಿಡಿಯೋನ ಶೇರ್ ಮಾಡಿದ್ನಲ್ಲ, ಅದರಲ್ಲಿ ಕ್ಯಾಶುಯಲ್ ಆಗಿ ನಮ್ಮ ಯಜಮಾನ್ರ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಜನ ಅಂದರೆ ಒಂದು ಇಬ್ಬರು ಕಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಏಕವಚನದಿಂದ ಮಾತಾಡಬೇಡಿ, ನಿಮ್ಮ ಯಜಮಾನ್ರವರು ಬಹುವಚನದಿಂದ ಮಾತಾಡಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಆಲ್ರೆಡಿ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ, ಓಕೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಯಜಮಾನ್ರು 2007 ಎಂಡಲ್ಲಿ ಮೀಟ್ ಆಗಿರೋದು ಆ್ಯಸ್ ಎ ಕೊಲೀಗ್ಸ್. ಫಸ್ಟ್ ಕೊಲೀಗ್ಸ್ ಆಗಿದ್ವಿ, ಆಮೇಲೆ ಫ್ರೆಂಡ್ಸ್ ಆದ್ವಿ, ಆಮೇಲೆ ಮದುವೆ ಆಯಿತು, ಮಕ್ಕಳಾಯಿತು. ಈ ಎಲ್ಲ ಒಂದು ಸ್ಟೇಜಸಲ್ಲೂ ಸಹ ನಾನು ಅವ್ರನ್ನ ಹೆಸರಿಟ್ಟೇ ಕರಿತೀನಿ, ತುಂಬ ಕ್ಯಾಶುಯಲ್ ಆಗಿ ಮಾತಾಡ್ತೀನಿ. ಆಶು ಇದರ ಯಾರು ಕ್ಯಾ ಕರ್ ರही हो, इतनी देर से कॉल स्पिक कर रही हो, ಜಲ್ದಿ आओ, ವಿಡಿಯೋ बनाओ, ಹಂಗೆ ಹಿಂಗೆ ಅಂತ ನಾನು ಲವ್ ಸ್ಟೋರಿ ವಿಡಿಯೋ ಮಾಡೋವಾಗ ಹೇಳಿದ್ದೀನಿ ಅವ್ರ ಜೊತೆ. ಯಾಕಂದರೆ ಅವರು ಇನ್ ಬಿಟ್ವೀನಲ್ಲಿ ತುಂಬ ಅಂದರೆ ತುಂಬ ಬ್ರೇಕ್ಸ್ ತೊಗೊತಾ ಇದ್ರು.
ನಂದು ಆ ಫ್ಲೋ ಹೋಗ್ಬಿಡುತ್ತೆ ಅಂತ ಭಯ ಇತ್ತು. ಮತ್ತು ಮಕ್ಕಳು ಬಂದಮೇಲೆ ವೀಡಿಯೋ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಸೊ ನಾನು ಮನೆಯಲ್ಲಿ ಯಾವ ರೀತಿ ಮಾತಾಡ್ತೀನಿ ಅದೇ ರೀತಿಯೇ ವೀಡಿಯೋದಲ್ಲಿ ನಾನೇ ರಿಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ. ನಾನು ಫೇಕ್ ಅಂತೂ ಏನು ಮಾಡೋಕ್ಕೆ ಹೋಗಲ್ಲ. ಅದು ಬೇರೆ ನಾನು ಹಿಂದಿ ಭಾಷೆಯಲ್ಲಿ ಅಷ್ಟು ಎಕ್ಸ್ಪರ್ಟೂ ಸಹ ಅಲ್ಲ. ನಾನು ಕ್ಯಾಶುಯಲಾಗಿ ಮನೇಲಿ ಮಾತಾಡೋವಾಗ್ಲೂ ಸಹ ತುಂಬ ಮಿಸ್ಟೇಕ್ಸ್ನ ಮಾಡ್ತೀನಿ. ಜೆಂಡರ್ ಮಿಸ್ಟೇಕ್ಸ್ನ ತುಂಬ ಮಾಡ್ತೀನಿ. ಅದು ನನಗೆ ಎಲ್ಲರೂ ಹೇಳಿದ್ದಾರೆ. ನನ್ನ ಭಾಷೆನ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಏನೂ ಅನಿಸಲ್ಲ. ಅವ್ರಿಗೆ ಗೊತ್ತಿದೆ ಈ ಸೌತ್ ಇಂಡಿಯನ್ ಅಲ್ಲ ಹಿಂಗೆ ಮಾತಾಡೋದು ಅಂತ ಹೇಳ್ಬಿಟ್ಟು. ಮತ್ತು ನಾನು ನಮ್ಮ ಯಜಮಾನ್ರು ಯಾವ ಥರ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿರೋರ್ಗೆಲ್ಲರಿಗೂ ಗೊತ್ತಿದೆ. ಯಾಕಂದರೆ ನಾವು ಯಾವಾಗ್ಲೂ ಇದೇ ರೀತಿ ಮಾತಾಡ್ತೀವಿ ಅಂತ ಗೊತ್ತಿದೆ. ನೀವು ಫಸ್ಟ್ ಟೈಮ್ ನಮ್ಮನ್ನ ಈ ಥರ ಮಾತಾಡೋದನ್ನು ನೋಡಿಬಿಟ್ಟು ಹಂಗೆ ಅನಿಸ್ಬೋದು. ಬಟ್ ರೆಸ್ಪೆಕ್ಟ್ ಅಂತೂ ನಮ್ಮ ಯಜಮಾನ್ರ ಮೇಲೆ ನನಗೆ ತುಂಬ ಇದೆ. ಅದಕ್ಕೆ ಏನೇ ಒಂದು ಜೀವನದಲ್ಲಿ ಏರುಪೇರು ಆದ್ರೂ ಅವ್ರ ಜೊತೆನೇ ಇದ್ದೀನಿ, ಅವ್ರ ಜೊತೆನೇ ಸಂಸಾರ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರೂ ಸಹ ನನ್ನ ಜೊತೆನೇ ಇದ್ದಾರೆ, ನನ್ನ ಜೊತೆನೇ ಸಂಸಾರ ಮಾಡ್ತಾ ಇದ್ದಾರೆ. ರೆಸ್ಪೆಕ್ಟು ಮತ್ತು ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನಾನು ಯಾವಾಗಲೂ ಸೌತ್ಗೆ ಓಡಿ ಬಂದುಬಿಡ್ತಾ ಇದ್ದೆ. ಬೆಂಗಳೂರಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮ ಅಮ್ಮನ ಮನೆಯಲ್ಲಿ ಇರ್ತಾ ಇದ್ದೆ ಅಂತಲೇ ಹೇಳ್ಬೋದು. ಈ ವ್ಲಾಗಿನ ಮುಖಾಂತರ ಇದನ್ನೆಲ್ಲ ಯಾಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೋಗ್ತಾ ಹೋಗ್ತಾ ನೀವು ನಮ್ಮ ಜೊತೆ ಇನ್ನೂ ಕನೆಕ್ಟ್ ಆಗ್ತೀರಾ. ನಿಮಗೆ ಆ ಥರ ಅನಿಸ್ಬಾರ್ದು, ಏನಪ್ಪ ಭಾರತಿ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು 2 ಕಮೆಂಟ್ಸ್ ಬಂದಿತ್ತು. ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಚೊಪ್ಲಿ ಹಾಕ್ಕೊಂಡು ಓಡಾಡಬೇಡಿ ಮತ್ತು ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡಬೇಡಿ ಅಂತ ಹೇಳ್ಬಿಟ್ಟು. ನಾನು ಅದನ್ನು 100% ಇಲ್ಲಿವರೆಗೂ ಫಾಲೋ ಮಾಡ್ತಾನೆ ಇದ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸೌತ್ ಇಂಡಿಯನ್ಸ್ ಕಲ್ಚರಲ್ಲಿ ಮನೆಯಲ್ಲಿ ಚೊಪ್ಲಿ ಹಾಕ್ಕೊಂಡು ಓಡಾಡೋ ಅಭ್ಯಾಸನೇ ಇಲ್ಲ. ಮತ್ತು ಮಂಚದ ಮೇಲೆ ಕುತ್ಕೊಂಡಂತೂ ನಾವು ಯಾವಾಗ್ಲೂ ಊಟ ಮಾಡಲ್ಲ, ನೆಲದ ಮೇಲೇ ಕುತ್ಕೊಂಡು ನಾವು ಊಟ ಮಾಡ್ತೀವಿ. ಬಟ್ ನಾರ್ತ್ ಇಂಡಿಯನ್ಸ್ ಕಲ್ಚರಲ್ಲಿ ಇದೆಲ್ಲನೂ ತುಂಬ ಈಸಿಯಾಗಿ ತಗೊತಾರೆ. ಮನೆಯಲ್ಲಿ ಚೊಪ್ಲಿ ಹಾಕ್ಕೊಂಡು ಓಡಾಡೋದು ಇವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದಲ್ದಿರ ಟಾಯ್ಲೆಟ್ಗೆ ಹೋಗೋದಕ್ಕೆ ಬೇರೆ ಚೊಪ್ಲಿ ಇಟ್ಕೊಂಡಿರ್ತಾರೆ, ಮನೆಯಲ್ಲಿ ಓಡಾಡೋದಕ್ಕೆ ಬೇರೆ ಚೊಪ್ಲಿನ ಇಟ್ಕೊಂಡಿರ್ತಾರೆ, ಮತ್ತು ಆಚೆ ಓಡಾಡೋದಕ್ಕೆ ಬೇರೆ ಚೊಪ್ಲಿಗಳನ್ನ ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬರು ಆಚೆ ಓಡಾಡಿಬಿಟ್ಟು ಆ ಚೊಪ್ಲಿ ಹಾಕ್ಕೊಂಡೆ ಮನೆ ಒಳಗಡೆ ಹಂಗೆ ಬಂದುಬಿಡ್ತಾರೆ. ಮನೆ ಆಚೆ ಅವ್ರ ಚೊಪ್ಲಿ ಬಿಚ್ಚೋ ಅಭ್ಯಾಸನೇ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಮನೆ ಆಗಿರ್ಬೋದು, ನಮ್ಮ ನಾದಿನಿ ಮನೆ ಆಗಿರ್ಬೋದು, ನಮ್ಮ ಓನರ್ ಮನೆ ಆಗಿರ್ಬೋದು, ನಮ್ಮ ಅಕ್ಕಪಕ್ಕದ ಮನೆ, ತುಂಬ ಮನೆಗಳನ್ನ ನಾನು ನೋಡಿದ್ದೀನಿ. ಆಚೆ ಎಲ್ಲ ಸುತ್ತಾಡಿಕೊಂಡು ಹಂಗೇ ಮನೆಯೊಳಗಡೆ ನುಗ್ಗಿಬಿಡ್ತಾರೆ ಅದೇ ಚೊಪ್ಲಿ ಹಾಕ್ಕೊಂಡು. ಫಸ್ಟು ನನಗೆ ಅಪ್ಪ ಏನಪ್ಪ ಹಿಂಗೆ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿನ ಜನ ಅದೇ ಥರನೇ ಇರೋದು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಅದಕ್ಕೆ ನಾನು ಈಸಿಯಾಗಿ ತೊಗೊತೀನಿ. ಒಂದೊಂದು ಸಲ ನಾನು ಮನೆಯಲ್ಲಿ ಚೊಪ್ಲಿ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ತೀನಿ. ಸ್ಪೆಷಲಿ ವಿಂಟರ್ಸಲ್ಲಿ ಚೊಪ್ಲಿ ಹಾಕ್ಕೊಳ್ಳೇಬೇಕು, ಸಾಕ್ಸ್ ಹಾಕ್ಕೋಬೇಕು, ಶೂಸ್ ಹಾಕ್ಕೋಬೇಕು ಮನೆಯಲ್ಲಿ. ಯಾಕಂದರೆ ನೆಲ ಎಲ್ಲನೂ ತುಂಬ ತಣ್ಣಗಿರುತ್ತೆ. ಸೊ ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಏನಾದರೂ ನಾವು ಸಾಕ್ಸು ಚೊಪ್ಲಿ ಎಲ್ಲ ಮನೆಯಲ್ಲಿ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ವಿಂಟರ್ ಸೀಸನಲ್ಲಂತೂ ನಮಗೆ ತುಂಬ ನೆಗಡಿ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದು ಮ್ಯಾಂಡೇಟ್ರಿ ಆಗಿದೆ. ಮತ್ತು ಮುಖ್ಯವಾಗಿ ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಇಲ್ಲಿನ ಜನಕ್ಕೆ ತುಂಬ ಅಂದರೆ ತುಂಬ ಇದೆ ಅಂತ ಹೇಳ್ಬೋದು. ದೊಡ್ಡ ಲಿವಿಂಗ್ ರೂಮ್ ಇದ್ರೂ ಸಹ ಅವರು ಬೆಡ್ರೂಮಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ. ಯಾಕಂದರೆ AC ಇರುತ್ತೆ, TV ಇರುತ್ತೆ, ಆರಾಮಾಗಿ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾರೆ. ಇವಾಗ ನಮ್ಮ ಗೆಸ್ಟು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಬಂದಿದ್ರು, ಅವರೂ ಸಹ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಅವ್ರ ಮನೆಗೆ ನಾವು ಹೋದ್ರೂ ಸಹ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ. ನಮ್ಮ ಪಕ್ಕದ ಮನೆಯವ್ರು ಏನಾದರೂ ಫಂಕ್ಷನ್ ಇಟ್ಟಾಗ ಅವ್ರ ಮನೆಗೆ ಹೋಗ್ತೀವಲ್ಲ, ಅವ್ರ ಕ್ಲೋಸ್ ರಿಲೇಟಿವ್ಸ್ನಲ್ಲಿ ಬೆಡ್ ಮೇಲೆ ಕೂರಿಸ್ತಾರೆ, ಬೇರೆಯವ್ರನ್ನೆಲ್ಲೂ ಹಾಲಲ್ಲಿ ಕೂರಿಸ್ತಾರೆ. ಸೊ ಬೆಡ್ ಮೇಲೆ ಕುತ್ಕೊಂಡು ತಿನ್ನೋ ಅಭ್ಯಾಸ ಇವ್ರಿಗಿದೆ. ನೆಲದ ಮೇಲೆ ಕುತ್ಕೊಂಡು ಇವರೆಲ್ಲ ತಿನ್ನಲ್ಲ. ಡೈನಿಂಗ್ ಟೇಬಲ್ ಇದ್ರೂ ಸಹ ಒಂದು ಕಂಫರ್ಟ್ ಪ್ಲೇಸ್ನ ಅವ್ರು ಹುಡ್ಕೊತಾರೆ. ಬೆಡ್ಡು, AC, TV ಅದು 3 ಇದ್ದರೆ ಕುತ್ಕೊಂಡು ಆರಾಮಾಗಿ ಊಟನ ಮಾಡ್ತಾರೆ. ನಮ್ಮ ಸೌತ್ ಕಡೆ ಎಲ್ಲನೂ ಈ ಥರ ಒಂದು ಅಭ್ಯಾಸ ಇಲ್ಲದ ಕಾರಣ ಕೆಲವ್ರಿಗೆ ನಾನು ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡೋದನ್ನು ನೋಡಿ ಕಾಮೆಂಟ್ ಮಾಡಿದ್ದಾರೆ. ಸೊ ಅವ್ರದ್ದು ಒಂದು ಒಪಿನಿಯನ್ ನನಗೆ ಅರ್ಥ ಆಯಿತು. ಬಟ್ ನಾನು ಇಲ್ಲಿನ ಕಲ್ಚರ್ ಬಗ್ಗೆನೂ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವ್ಲಾಗಿನ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ನಾನು ತಪ್ಪಾಗಿ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಓದಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಉತ್ತರನೂ ಸಹ ಕೊಡ್ತೀನಿ. ಓಕೆನಾ? ಇವಾಗ ಸಾಯಂಕಾಲ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಹೆಡ್ ಮಸಾಜ್ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಒಂಥರ ಡಾರ್ಕಾಗಿ ಕಾಣಿಸ್ತಾ ಇದೆ. ನಮ್ಮ ಯಜಮಾನ್ರು ಬೇರೆ 2 ದಿನ ಆದಮೇಲೆ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ನನ್ನ ಮುಖ ನೋಡ್ತಾರೆ, ಏನು ಹಿಂಗಿದೆಯಾ, ಏನು ಸ್ನಾನ ಮಾಡಿಲ್ವಾ, ಹಂಗೆ ಹೇಗೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ಬೇಗ ಎಲ್ಲ ತಲೆ ಸ್ನಾನ ಮಾಡಿಕೊಂಡು ಈವ್ನಿಂಗ್ ರೂಟೀನ್ ಕೆಲಸನ ಮಾಡ್ಕೊತಾ ಇದ್ದೀನಿ. ನಾಳೆ ದೋಸೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡೆ. ಆಮೇಲೆ ಇವಾಗ ಮಿಕ್ಸಿ ಜಾರು ಅದು ಇದೆಲ್ಲನೂ ಇದೆ, ಅದೆಲ್ಲನೂ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಮುಂಚೆ ಸ್ವಲ್ಪ ಪೂಜೆನೂ ಸಹ ಮಾಡಿದ್ದೆ. ಬೆಳಗ್ಗೆ ನನಗೆ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ. ಮನೆಯಲ್ಲಿ ಮಕ್ಕಳಿರೋವಾಗ ತುಂಬ ಕೆಲಸ ಇರುತ್ತೆ. ಸೊ ಟೈಮ್ ಪ್ರಕಾರವಾಗಿ ನಾನು ಬೆಳಗ್ಗೆ ಏನಾದರೂ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ದೇವ್ರಿಗೆ ದೀಪ ಅಣಿಸ್ಬಿಟ್ಟು ಕೈ ಮುಗಿತೀನಿ. ಆವಾಗ ಮೈಂಡ್ಗಂತೂ ತುಂಬ ಅಂದರೆ ತುಂಬ ನೆಮ್ಮದಿ ಸಿಗುತ್ತೇನೆ ಅಂತ ಹೇಳ್ಬೋದು. ಸಾಯಂಕಾಲ ಮಕ್ಕಳು ಸಹ ಪಾರ್ಕ್ ಹೋಗಿದ್ರು ಆಡೋದಕ್ಕೆ. ಆಡ್ಕೊಂಡು ಬಂದಿದ್ದಾರೆ. ದೊಡ್ಡವನಿಗೆ ಹಾಲು ಕೊಟ್ಟೆ, ಚಿಕ್ಕವನಿಗೆ ಬನಾನಾ ಕೊಟ್ಟೆ. ಅವ್ರು ತಿಂದು ಕುತ್ಕೊಂಡು TV ನೋಡ್ತಾ ಇದ್ದಾರೆ.
ನಾನು ಬಟ್ಟೆಗಳನ್ನ ಮಡಚಿ ಆರ್ಗನೈಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ. ಫ್ಯಾನ್ನ ಆನ್ ಮಾಡಿದ್ರೂ ಸಹ ಬಿಸಿ ಗಾಳಿನೇ ಕೊಡುತ್ತೆ ಅಂತ ಹೇಳ್ಬೋದು. ಎ ಸಿನ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಕೂಲಿಂಗ್ ಸಖತ್ತಾಗಿರುತ್ತೆ. ಬಟ್ ದಿನನಿತ್ಯ 24 ಅವರ್ಸು ನಾವು ಎ ಸಿನ ಆನ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಅಲ್ಲ. ಎ ಸಿ ಬಿಲ್ಲೂ ಸಖತ್ತಾಗಿ ಬಂದುಬಿಡುತ್ತೆ. ನಾನು ಇನ್ ಬಿಟ್ವೀನ್ ಮಕ್ಳಿಗೂ ಹೇಳ್ತಾ ಇರ್ತೀನಿ, ಅಷ್ಟು ಎ ಸಿ ಯೂಸ್ ಮಾಡಬೇಡ್ರಪ್ಪ ಅಂತ ಹೇಳ್ಬಿಟ್ಟು ಆಚೆಗೆ ಕಳಿಸ್ಬಿಡ್ತೀನಿ, ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸಾಯಂಕಾಲದ ಹೊತ್ತು ಸ್ವಲ್ಪ ಇಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ, ಬಟ್ ಆದ್ರೂ ಸಹ ಮನೆ ಒಳಗಡೆ ಸೆಕೆ ಅಂತೂ ತುಂಬ ಅಂದರೆ ತುಂಬ ಇರುತ್ತೆ. ಸೊ ಅದಕ್ಕೆ ನಾನು ಬಟ್ಟೆ ಎಲ್ಲ ಮಡಚಿಬಿಟ್ಟು ಸ್ವಲ್ಪ ಬಾಲ್ಕನಿಲಿ ಹೋಗ್ಬಿಟ್ಟು ಹಂಗೆ ಒಂದು ವಾಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಜೆನ್ಯೂನ್ ಒಪಿನಿಯನನ್ನು ತಿಳಿಸಿ. ನಾನು ಅದನ್ನು ಓದಿ ಏನಾದರೂ ತಪ್ಪಿದ್ರೆ ತಿದ್ಕೊತೀನಿ, ತಪ್ಪಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸೊ ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. Thank you so much for watching. Have a great day. Bye bye. Take care.